ಪರಿಸರ ಪ್ರಿಯರು ಹಾಗೂ ಪರಿಸರಾಸ್ಥರಿಂದ ಕೇಂದ್ರ ಪರಿಸರ ನಿಯೋಗದ ಅಧಿಕಾರಿಗಳಿಗೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಮನವಿ. ಶಿವಮೊಗ್ಗ ನಗರದ ಸೋಗಾನೆಯ ಏರ್ಪೋರ್ಟ್ ಆವರಣದಲ್ಲಿ ದಿನಾಂಕ ಡಿಸೆಂಬರ್ 27, 2025 ಶನಿವಾರ ಮಧ್ಯಾಹ್ನ ಕೇಂದ್ರ ಸರ್ಕಾರದ ಪರಿಸರ ನಿಯೋಗದ ಅಧಿಕಾರಿಗಳಿಗೆ ಪರಿಸರ ಆಸಕ್ತರು ಹಾಗೂ ಪರಿಸರವಾದಿಗಳ ತಂಡ ಭೇಟಿಯಾಗಿ ಶರಾವತಿಯ ಪಂಪ್ ಸ್ಟೋರೇಜ್ ಯೋಜನೆಯನ್ನು ವಿರೋಧಿಸಿ ಪರಿಸರದ ಮೇಲೆ ಮುಂದಾಗುವ ಅನಾಹುತಗಳ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿ ಈ ಯೋಜನೆಯನ್ನು ಕೈಬಿಡುವಂತೆ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟ ಮತ್ತು ಪರಿಸರ ಒಕ್ಕೂಟದ ಸದಸ್ಯರು ಕೇಂದ್ರ ಪರಿಸರ ನಿಯೋಗದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಬಿ.ಎಂ. ಕುಮಾರಸ್ವಾಮಿ, ಕೆ.ವಿ. ವಸಂತಕುಮಾರ್, ಡಾಕ್ಟರ್ ಎ. ಸತೀಶ್ ಕುಮಾರ್ ಶೆಟ್ಟಿ, ಡಾಕ್ಟರ್ ಶ್ರೀಪತಿ, ಡಾಕ್ಟರ್ ಶೇಖರ್ ಗೌಳೇರ್, ಎಂ. ಶಂಕರ್, ಬಿಜೆ ಜನಮೇಜಿರಾವ್, ವಿನೋದ್ ಪೈ, ಜನಾರ್ದನ್ ಪೈ, ಅಶೋಕ್ ಕುಮಾರ್, ನಾಗರಾಜ್ ಶೆಟ್ಟರ್, ಸುಬ್ಬಣ್ಣ, ಶ್ರೀಪಾದ್ ಭಟ್, ಚನ್ನವೀರಪ್ಪ ಗಾಮನಗಟ್ಟಿ ಮತ್ತು ಮಹಿಳೆಯರು ಹಾಗೂ ಇತರರು ಉಪಸ್ಥಿತರಿದ್ದರು. ಮುಂದ್ಗಡೆ ಬನ್ನಿ. ಇಲ್ಲ ಮುಂದ್ಗಡೆ Welcome to This is a representation from the Shivamogga regarding to protect the environment, save Shivamogga. Shivamogga is effort like anything. Thank you. These are all from few associations, sir. We are strongly protesting the project which is coming up in Shivamogga, and we have several representations from so many organizations of Shivamogga. Please consider that, sir. Shivamogga should not be allowed to destruction. That is our sincere. See, all of you come, sir. We want to take a photo with you. No, just he'll take. Thank you, sir. Thank you. Next one is civilian forum, sir. Please. Thank you, sir. Thank you, sir. Thank you. Very kind of you. Thank you. ಈ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ನಲ್ಲಿ ಸುಮಾರು 150 ಎಕರೆ ಶರಾವತಿ ವನ್ಯಜೀವಿ ಧಾಮದ ಅಷ್ಟು ಅರಣ್ಯವನ್ನು ಆ ಪ್ರಾಜೆಕ್ಟ್ನಲ್ಲಿ ಸಂಪೂರ್ಣವಾಗಿ ಇವತ್ತು ಅದು ನಾಶವಾಗ್ತಾ ಇದೆ. ಬಹಳ ಅಪರೂಪವಾದಂಥ ಲಯನ್-ಟೈಲ್ಡ್ ಮೆಕ್ಯಾಕ್, ಸಿಂಹಬಾಳದ ಸಿಂಗಳಿಕ, ಆಮೇಲೆ ಮಂಗಟ್ಟೆ ಹಕ್ಕಿಗಳು, ಈ ರೀತಿ ಅಪರೂಪವಾದಂಥ ಅನೇಕ ವನ್ಯಜೀವಿಗಳು ಅಲ್ಲಿ ವಾಸ ಮಾಡ್ತಾ ಇವೆ. ಯಾವುದೇ ವನ್ಯಜೀವಿ ಧಾಮದಲ್ಲಿ ಪ್ರಾಣಿಗಳಿಗೆ ವನ್ಯಜೀವಿಗಳಿಗೆ ತೊಂದರೆ ಆಗ್ತಕ್ಕಂಥ ಯಾವ ಕೆಲಸವನ್ನು ಮಾಡಬಾರದು ಅಂತ ಹೇಳಿ ಕಾಯ್ದೆ ಹೇಳುತ್ತೆ. ಆದರೆ ಅದೇ ಕಾಯ್ದೆಯನ್ನೇ ಸರ್ಕಾರ ಇವತ್ತು ಉಲ್ಲಂಘನೆ ಮಾಡಿ ಆ ಜಾಗದಲ್ಲಿ ದೊಡ್ಡದೊಂದು ವಿದ್ಯುತ್ ಉತ್ಪಾದನೆ ಮಾಡತಕ್ಕಂಥ ಈ ಶರಾವತಿ ವೈಲ್ಡ್ ಲೈಫ್ ಪ್ರಾಜೆಕ್ಟ್ ಅನ್ನೋದನ್ನ ಅಲ್ಲಿಯೇ ತರ್ತಾ ಇದ್ದಾರೆ. ಅದಕ್ಕೋಸ್ಕರ ಶಿವಮೊಗ್ಗದ ನಾವೆಲ್ಲ ವಿವಿಧ ಪರಿಸರ ಸಂಘಟನೆಗಳು, ಪರಿಸರಾಸಕ್ತರು ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಅಲ್ಲಿ ಆ ವನ್ಯಜೀವಿ ಧಾಮದ ಪರೀಕ್ಷೆಗೆ ಬಂದಿರತಕ್ಕಂಥ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಒಂದು ತಜ್ಞರ ಸಮಿತಿ ಇವತ್ತು ಬಂದಿದೆ. ಇವತ್ತು ನಾವು ಅವರನ್ನ ಇಲ್ಲಿಗೆ ಶಿವಮೊಗ್ಗ ಏರ್ಪೋರ್ಟ್ನಲ್ಲಿ ಭೇಟಿ ಮಾಡಿ ನಾವೆಲ್ಲರೂ ಕೂಡ ಅವರಿಗೆ ಪೆಟಿಷನ್ಗಳನ್ನು ಕೊಟ್ಟು ಶಿವಮೊಗ್ಗದ ಈ ಶರಾವತಿ ಕೊಳ್ಳದ ಪರಿಸರವನ್ನ, ಶರಾವತಿ ವನ್ಯಜೀವಿ ಧಾಮವನ್ನ ನೀವೆಲ್ಲರೂ ಕೂಡ ಕಾಪಾಡಬೇಕು ಅಂತ ಹೇಳಿ ಅವರಿಗೆ ಒತ್ತಾಯಪೂರ್ವಕವಾಗಿ ನಾವು ಅವರಿಗೆಲ್ಲ
ಈ ಮನವಿಗಳನ್ನು ನಾವೆಲ್ಲರೂ ಕೂಡ ಕೊಟ್ಟಿದ್ದೀವಿ ಇವತ್ತು. ಅವರು ಒಳ್ಳೆ ರೀತಿ ಅದನ್ನು ಸ್ವೀಕರಿಸಿದರು, ನಗ್ತಾ ಮಾತಾಡಿದರು, ಒಳ್ಳೆಯದಾಗ್ಬೋದು ಅಂತಕ್ಕಂಥ ನಿರೀಕ್ಷೆಯನ್ನು ನಾವು ಕೂಡ ಇಟ್ಕೊಂಡಿದ್ದೀವಿ. ಶರಾವತಿ ಪಂಪ್ ಸ್ಟೋರೇಜ್ ಪವರ್ ಪ್ಲಾಂಟ್ ಯಾವುದೇ ಆಯಾಮದಲ್ಲಿ ಪರೀಕ್ಷೆ ಮಾಡಿದರೂ ಸಹ ಇದು ನಷ್ಟವಾದ ಅಥವಾ ಹಾನಿಕರವಾದಂಥ ಯೋಜನೆ. ಆರ್ಥಿಕವಾಗಿ ಇದಕ್ಕಿಂತ ಒಳ್ಳೆ ಪರ್ಯಾಯಗಳಿದೆ. ಬ್ಯಾಟ್ರಿ ಸ್ಟೋರೇಜ್ ತಂತ್ರಜ್ಞಾನ ಇದೆ. ಇದು 1 ಯೂನಿಟ್ಗೆ 4 ರೂಪಾಯಿ ವೆಚ್ಚ ಬಂದರೆ ಬ್ಯಾಟ್ರಿ ಸ್ಟೋರೇಜ್ ತಂತ್ರಜ್ಞಾನ. ಶರಾವತಿ ಪಂಪ್ ಸ್ಟೋರೇಜ್ ಅವರು ಹಾಕುವ ವೆಚ್ಚವನ್ನೇ ಲೆಕ್ಕ ಹಾಕಿದರೆ ಸುಮಾರು 8 ರಿಂದ 9 ರೂಪಾಯಿ ಆಗುತ್ತೆ. ಇದರ ಜೊತೆಗೆ ಹೊಸ ತಂತ್ರಜ್ಞಾನಗಳು ಸಹ ಬಂದಿದೆ. ಅದು ಸ್ಮಾರ್ಟ್ ಗ್ರಿಡ್ ವ್ಯವಸ್ಥೆ ಇರ್ಬೋದು, ಡಿಸೆಂಟ್ರಲೈಸ್ಡ್ ಪವರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರ್ಬೋದು. ಹೀಗೆ ಬೇರೆ ಬೇರೆ ಪರ್ಯಾಯಗಳು ಇದ್ರೂ ಸಹ ಅದು ಯಾವುದನ್ನೂ ಪರಿಗಣಿಸದಲ್ಲೇ ಇವತ್ತು ಇಡೀ ದಕ್ಷಿಣ ಭಾರತಕ್ಕೆ ಮುಖ್ಯವಾದಂಥ ಪಶ್ಚಿಮ ಘಟ್ಟವನ್ನು ಮುಳುಗಿಸುವ ಹುನ್ನಾರದಲ್ಲಿದ್ದಾರೆ. ಇದು ಒಂದೇ ಪ್ರಾಜೆಕ್ಟ್ ಅಲ್ಲ, ಕರ್ನಾಟಕದಲ್ಲೇ ಪಶ್ಚಿಮ ಘಟ್ಟ ಭಾಗದಲ್ಲಿ ಸುಮಾರು 28 ವಿವಿಧ ಯೋಜನೆಗಳು ಈಗಾಗಲೇ ಅಪ್ರೂವಲ್ಲಿನ ವಿವಿಧ ಹಂತದಲ್ಲಿ ಇದೆ. ಇವೆಲ್ಲವೂ ಆದರೆ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತ ಬೆಂಗಾಡಾಗುತ್ತೆ ಅನ್ನೋದನ್ನ ತಜ್ಞರು ಎಚ್ಚರಿಕೆ ಮಾಡ್ತಾ ಇದ್ದಾರೆ. ಹಿಂದೆ ಬಂದಂಥ 2 ತಜ್ಞರ ವರದಿಗಳು ಸಹ ಪಶ್ಚಿಮ ಘಟ್ಟದಲ್ಲಿ ಯಾವುದೇ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಯೋಜನೆಗಳನ್ನು ಮಾಡಬಾರದು ಅನ್ನೋ ಒಂದು ಸ್ಪಷ್ಟವಾದ ನಿರ್ದೇಶನವನ್ನು ನೀಡಿದ್ರೂ ಸಹ ಅದನ್ನೆಲ್ಲ ಮೂಲೆಗೊತ್ತಿ ಈ ಶರಾವತಿ ಪಂಪ್ ಸ್ಟೋರೇಜ್ ಪವರ್ ಪ್ಲಾಂಟ್ ಹಾಕಿದ್ದಾರೆ. ಇದು ಪರ್ಯಾವರಣಕ್ಕೆ ಹಾನಿಕರ, ಸಮಾಜಕ್ಕೆ ಹೆಚ್ಚಿನ ಹೊರೆ ಹೊರುವಂಥದ್ದು, ಆರ್ಥಿಕವಾಗಿ ಯಾವುದೇ ತರಹದ ಲಾಭ ಇಲ್ಲದೆ ಇರುವಂತಹ ಒಂದು ಯೋಜನೆ. ಹಾಗಾಗಿ ಇದನ್ನ ಯಾವ ನಿಟ್ಟಿನಲ್ಲಿ ನೋಡಿದ್ರೂ ಸಹ ಉಪಯೋಗವಿಲ್ಲದಂತ ಈ ಯೋಜನೆಯನ್ನ ನಮ್ಮ ಸರ್ಕಾರ ನಮ್ಮ ಮೇಲೆ ಹೊರೆಯನ್ನ ಹೊರಿಸ್ತಾ ಇದೆ. ಇದನ್ನ ನಾವು ಬಲವಾಗಿ ವಿರೋಧಿಸ್ತಾ ಇದ್ದೀವಿ. ಇದರ ಎಲ್ಲ ಅಂಶಗಳನ್ನು ಸಹ ನಾವು ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮನವಿಗಳನ್ನು ಕೊಟ್ಟಿದ್ದೀವಿ. ಇವತ್ತು ಬಹಳ ಮುಖ್ಯವಾಗಿ ಈ ಮನವಿಗಳ ಮತ್ತು ನಮ್ಮ ಪ್ರತಿಭಟನೆಗಳನ್ನು ನೋಡಿ ಒಂದು ತಜ್ಞರ ಸಮಿತಿಯನ್ನ ಕಳಿಸ್ತಾ ಇದೆ ಶಿವಮೊಗ್ಗ ಈ ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಲಿಕ್ಕೆ. ಅವರು ಇವತ್ತು ಏನು ಆಗಮಿಸಿದ್ದಾರೆ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ, ಅಲ್ಲಿ ಮತ್ತೊಮ್ಮೆ ನಾವು ಮನವಿಯನ್ನ ಕೊಟ್ಟು ಇದನ್ನ ಪರಿಗಣಿಸಲಿಕ್ಕೆ ಹೇಳಿದ್ದೀವಿ. ಅವರು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ನಮಗೆ ಭರವಸೆ ಇದೆ, ಇಂತಹ ಯಾರಿಗೂ ಉಪಯೋಗವಿಲ್ಲದ ಯೋಜನೆಗೆ 10,000 ಕೋಟಿ ರೂಪಾಯಿಯನ್ನು ಸುರಿದು ಪರಿಸರವನ್ನು ಹಾಳು ಮಾಡುವ ಮತ್ತು ಇಡೀ ದಕ್ಷಿಣ ಭಾರತದ ನದಿಗಳನ್ನು ಬತ್ತಿಸುವಂತ ಈ ಯೋಜನೆಯನ್ನ ನಿಲ್ಲಿಸ್ತಾರೆ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ನಾವು ಇಲ್ಲಿ ಈ ಮನವಿಯನ್ನ ಇವತ್ತು ಸಲ್ಲಿಸಿದ್ವಿ. ಧನ್ಯವಾದಗಳು.